ಇದ್ಯಾಕವ ಹಿಂಗೆ ಕುಂತಿದ್ದೀರಾ? ಯಾಕೆ ಕೆಲಸ ಇಲ್ಲ ನಿಮಗೆ? ಎದ್ದು ಮಾಡ್ಕೊಳೋದು ಬಿಟ್ಟು ಒಳ್ಳೆ ಏನೋ ಆಗೈತೇನೋ ಅನ್ನಂಗೆ ಕುಂತಿದ್ರಲ್ಲ ಇಬ್ರು. ಅಯ್ಯೋ, ಇನ್ನು ಏನಾಗ್ಬೇಕ್ರಿ? ಈಗ ಆಗಿರೋದೇನು ಸಾಲ್ದ? ಇದೇನು ಕಡಿಮೆ ಆಗಿತ್ತಾ? ಏನಂತ ಮಾತಾಡ್ತೀರಪ್ಪ ನೀವು? ಹಂಗಲ್ಲ ಸುಶೀಲಾ, ಸಪ್ಮರ ಯಾಕೆಂದು ಮನೆಯಾಗಿ ಹೆಣ್ಮಕ್ಳು ಹಂಗೆ ಕುತ್ಕೊಂಡ್ರೆ ಹೆಂಗೆ ಉದ್ಧಾರ ಆಕತ್ತೆ ಹೇಳು? ಮನೆ ಕಳಕಳೆಯಾಗಿ ನಕ್ಕಂತ ಓಡಾಡ್ಕೊಂತ ಇರಬೇಕು. ಈಗ ಆಗೋದೇನೋ ಆಗ ಹೋಗ್ಬಿಟ್ಟತಿ, ಈಗ ಸರಿ ಹೋಗಾಯ್ತಾನೆ. ಈಗ ಮದ್ವೆ ತಯಾರಿಗೆ ಏನೇನು ಬೇಕು ಏನು ಎತ್ತ ಅಂತಂದು ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ಆಗ ಹೋಗಿರೋದ್ರ ಬಗ್ಗೆ ಎದಕ್ಕೆ ಯೋಚನೆ ಮಾಡ್ತೀಯಾ? ಹ್ಞೂ ರೀ, ಅದು ನಿಜನೇ. ನೀವು ಹೇಳೋದು ಕರೆನೇ. ಮತ್ತೆ ತಗೊಳ್ರಿ. ಮತ್ತೆ ಮದುವೆಗೆ ಏನೇನು ಬೇಕು ಸಾಮಾನು, ಸೀರೆ, ಅದು ಎಲ್ಲದು ಹೋಗಿ ಇವತ್ತು ತಗೊಂಬರೋಣಂತೆ. ಮತ್ತು ಆಕಿಗೆ ಒಡವೆ ವಸ್ತ್ರ ಏನು ಬೇಕೋ ಎಲ್ಲದು ಇವತ್ತೇ ಮುಗಿಸ್ಬಿಡೋಣ. ನಾಳೆಕಿಗೆ ಮತ್ತೆ ಬೆಳಗ್ಗೆನೆ ಹೊಂಡೋದು. ಮತ್ತು ಇವತ್ತೇ ಎಲ್ಲ ಹೋಗಿ ಬರೋಣ ಅಂತ ಅಲ್ರಿ. ಆತಾತು, ರೆಡಿಯಾಗಿ ಹೋಗು. ಅಷ್ಟರೊಳಗೆ ನಾನು ಅಣ್ಣ ಅತ್ತಿಗೆ ಮುಗಿ ಹೋಗಿ ಹೇಳ್ಬರ್ತಾನೆ ನಾಳೆಕಿಗೆ ಒಣ್ರಿ ಇಷ್ಟೊತ್ತಿಗೆ ಅಂತಂದು. ಅಲ್ರಿ, ಬ್ಯಾಡ್ ಬಿಡ್ರಿ, ಯಾರಿಗೂ ಏನು ಹೇಳೋದು. ನಾವೇ 3 ಜನ ಹೋಗಿ ಮುಗಿಸ್ಕೊಂಬಂದ್ರಕತ್ಲಾಗೆ ಅವ್ರ ಕಡೆ ಒಂದು 4 ಜನ ಬರ್ತಾರ ಅಷ್ಟೇಯ. ಸುಮ್ಮನೆ ಎದಕ್ಕೆ ನಾವೇ ಪ್ರಚಾರ ಮಾಡ್ಕೊಂಡು ಇದು ಮಾಡಕ್ಕೆ ಹೋಗೋಣ ಹೇಳು? ಹಂಗಂದ್ರೆ ಹೆಂಗೆ ಸುಶೀಲಾ? ಅಣ್ಣ ಅತ್ತಿಗೆ ಮುನ್ನ ಅವನು ಬಿಟ್ಟು ಮಾಡಕತ್ತ? ಇರೋಕೊಬ್ಬಾಳ್ಕಿ ಮಗಳು ನಾನು ಗ್ರ್ಯಾಂಡಾಗೆ ಮಾಡ್ಬೇಕು ಅಂತಂದು ಇದ್ದನು. ಹಿಂಗೆ ಮಾಡೋ ಪರಿಸ್ಥಿತಿ ಬಂದತಿ. ಈಗ ಅದಕ್ಕೂ ಕರೀಲಿಲ್ಲ ಅಂತಂದ್ರೆ ಏನು ತಿಳ್ಕೊಳ್ಳೋದಿಲ್ಲ. ಆತು, ಹೋಗಿ ಬರ್ರಿ, ನಿಮ್ಮ ಇಷ್ಟ. ಸರಿ ಸರಿ, ಎದ್ದಳ್ರಿ, ಹೋಗ್ರಿ, ಹೋಗಿ ಬರೋಣಂತ. ಗಡಗಡ ಹೊತ್ತಕತಿ, ಇನ್ನು ವಿಪರೀತ ಕೆಲ್ಸದವೆ. ಶಾರದಾ, ನಾವೊಂಚೂರು ದೇವಸ್ಥಾನಕ್ಕೆ ಹೋಗ್ಬರ್ತಾನವ. ಆತ್ರಿ ಅತ್ತಾರ, ಹುಷಾರಾಗಿ ಹೋಗ್ಬರ್ರಿ. ಜೊತೆ ಏನಾರು ಜೊತೆ ಕಳ್ಸನ? ಬೇಡ ಬೇಡ, ನಾನೇ ಒಬ್ಬಕ್ಕೆ ಹೋಗ್ಬರ್ತೀನಿ. ಅಲ್ರಿ ಅತ್ತಾರ, ನೀವು ಮೊದಲೇ ಹುಷಾರಿಲ್ಲ ಏನಿಲ್ಲ, ಒಬ್ಬಕ್ಕೆ ಹೆಂಗೆ ಕಳ್ಸೋದಪ್ಪ? ನನಗೆ ಹಂಚ್ಕೇಕತ್ತಪ್ಪ. ಸುಮ್ಮನೆ ತಡ್ರಿ, ಜ್ಯೋತಿ ಕರಿತೀನಿ. ಜ್ಯೋತಿ ಕರ್ಕೊಂಡು ಹೋಗುವಂತ. ನಾಷ್ಟ ಬೇರೆ ಮಾಡಿಲ್ಲ, ನೀವು ಹಂಗೆ ಹೊಂಟಿರಾ? ಬಂದು ಮಾಡ್ತಾನೆ ತಗೊಳ್ಳೆ ಹುಡುಗಿ. ಅಯ್ಯ, ನನಗಂತ ಮಾತ್ರೆ ತಿಂದು 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 ಸಾಕಾಗೋಗ್ಬಿಟ್ಟತ್ ನೋಡಂಗೆ. ಬಂದು ನಾಷ್ಟ ಮಾಡಿ ಆಮೇಲೆ ಮಾತ್ರೆ ತಗೊಂತಂತಗ ಹೋಗ್ಬರ್ತಾನೆ ಫಸ್ಟು. ಆತ್ರಿ, ಹಂಗೆ ಮಾಡ್ರಿ. ಗಡನೆ ಬರ್ರಿ. ಅವ ಶಿವಲಿಂಗ ಕತ್ ನೋಡ್ಲಾ? ಅಯ್ಯೋ, ಅವನೇ ಬಂದಲ್ಲ. ಬಾರಪ್ಪ, ನಾಷ್ಟ ಮಾಡುವಂತೆ. ಇಲ್ರಿ ಅತ್ಕೆಮ್ಮ, ಮನೆಯಾಗೆ ಮಾಡಿದ್ಲು, ಮಾಡ್ಕಿಂದೆ ಬಂದೆ. ಮಾತಾಡೋಣ ಅಂತಂದು ಬಂದೆ. ಅಣ್ಣ ಮತ್ತೆಲ್ಲರೂ ಹೊರಗೆ ಹೋದ್ರೆ ಸಿಗವಲ್ನಲ್ಲ, ಅದಕ್ಕೆ ಗಾಡನೆ ಬಂದೆ ಬೆಳಗ್ಗೆನೆಯ. ಏನು ಶಿವಲಿಂಗ? ಅಣ್ಣ, ನಾಳಿಕಿಗೆ ಹೇಮಂದು ಮದುವೆ ಇಟ್ಕೊಂಡಿದ್ದೀವಿ ದೇವಸ್ಥಾನದಾಗೆ, ಅಲ್ಲೇ ಅವ್ರ ಊರ್ನಾಗೆಯ ಸಿಂಪಲಾಗೆ ಮಾಡಿ ಮುಗ್ಸೋಣ ಅಂತಂದು ಅನ್ಕೊಂಡದವಪ್ಪ. ಮತ್ತೆ ಅದಕ್ಕೆಮ್ಮ ನೀನು ಅವ್ವ ಮಕ್ಕಳು ಎಲ್ಲರೂ ಹೊಂಡ್ರಿ ಮತ್ತೆ ನಾಳೆ ಬೆಳಗ್ಗೆ. ಅಯ್ಯೋ ದೇವ್ರೆ, ಇದೇನಪ್ಪ ಶಿವಲಿಂಗ, ಈ ನಾಳೆನೇ ಮದುವೆ ಅಂತಂದಂತೀಯ? ಯಾಕಪ್ಪ, ಏನಾತ? ಎದಕ್ಲಾ ಇಷ್ಟು ಗಾಡವ? ಇಷ್ಟು ತರತುರಿಯಾಗಿ ಮಾಡಂತದ್ದು ಏನಾಯ್ತಲಾ? ಅವ್ವ, ಅದು ಹೆಂಗೆ ಹೇಳವ ನಾನು? ಬಾಯೇ ಬರವಲ್ದು ನೋಡವ ನನಗೆ ಹೇಳೋಕ್ಕೆ. ಯಾಕ್ಲಾ, ಏನಾರ ತೊಂದರೆ ಗಿಂದ್ರೆ ಆಗೈತಿಲ್ಲ? ಹ್ಞೂ ಅಣ್ಣ, ತೊಂದರೆ ಆಗಿದ್ದಕ್ಕೆ ಅತ್ಲ ಗಡಗಡ ಮದುವೆ ಮಾಡಿ ಮುಗಿಸೋಣ ಅಂತಂದು ಅನ್ಕೊಂಡಿದ್ದೀವಿ. ಆಕಿ 1.5 ತಿಂಗಳು ನೀರು ಹೊಯ್ಕೊಂಡಳವ. ಏನು ಮಾಡೋಣ ಹೇಳು? ಅಯ್ಯೋ ದೇವ್ರೇ, ಇದೇನ್ ಕತ್ತಿ ಬಂತಪ್ಪ ನಮಗೆ? ಕೇಳಬಾರ್ನೆಲ್ಲ ಕೇಳಕಾತಲ್ಲಪ್ಪ. ಎಂತ ಕೆಲಸ ಮಾಡ್ಕೊಂಡತ್ತಲ್ಲೋ ಆ ಹುಡುಗಿ. ಇನ್ನು ಈ ಕಣ್ಣಿಂದ ಇನ್ನು ಏನೇನು ನೋಡ್ಬೇಕೋ ಏನು ದೇವ್ರೇ ಬಲ್ಲ. ಆ ದೇವ್ರ ಹತ್ಲಾಗೆ ನನ್ನ ಗಂಡನ ಜೊತೆ ನನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಬಲು ಚೆನ್ನಾಗಿರ್ತದೆ ನೋಡು. ಇಲ್ಲಿವರೆಗೂ ಉಳಿಸಿ ಎಲ್ಲ ಅದನ್ನು ನೋಡಿ ನರಕ ಅನುಭವಿಸಿ ಬಾರವ ಅಂತಂದು ಬಿಟ್ಟೋಗ್ಯಾನೆ ನನ್ನ ಗಂಡ. ಏ ಅವ್ವ, ಎದಕ್ಕೊಳಕತ್ತೀಯ? ಇಷ್ಟು ಆತ್ರವಾಗಿ ಇರಕ್ಕೊಬ್ಬಳು ಮಗಳನ್ನ ಮದುವೆ ಮಾಡಕತ್ತಾನೆ. ಎಲ್ಲಾರ್ದು ಕನಸು ನುಚ್ಚು ನೂರು ಆಗ್ಲಿಲ್ಲ. ಇರಕೋಬೇಕಿನ ಇಡೀ ಊರಿಗೆ ಉಣ್ಣಕ್ಕೆ ಹಾಕ್ಸಿ ಮಾಡ್ಬೇಕಾಗಿತ್ತಂತ ಕಾರ್ಯ ಅದು. ಈಗ ಸದ್ದು ಗದ್ದ ಇಲ್ದಂಗೆ ಯಾವುದೋ ಒಂದು ದೇವಸ್ಥಾನದಾಗೆ ತಲೆ ಕಟ್ಕೆ ಮಾಡಬೇಕು ಅಂತಂದ್ರೆ ಹೆಂಗ ಅನಿಸ್ತತ್ ನೋಡೀಗ? ಅವ್ವ, ಏನು ಮಾಡೋದವ? ಈಗಂತ ಪರಿಸ್ಥಿತಿಗೆ ಬಂದು ನಿಂತು ಬಿಡದ ನಾನು. ಈಗ ಅದನ್ನ ಇತ್ಲ ಬಿಡೋಕ್ಕೂ ಆಗೋವಲ್ದು, ಇತ್ಲಾಗೆ ಇದನ್ನು ಮಾಡೋಕ್ಕಾಗವಲ್ದು. ನಿನ್ನೆಗ ಹೋಗಿದ್ವಿ ಅವ್ರ ಮನೆಗೆ, ಹೋಗಿ ಎಲ್ಲದು ಮಾತಾಡ್ಕೊಂಡು ನಾಳೆಕಿಗೆ ಮದುವೆ ಅಂತಂದು ಮಾತುಕತೆ ಮಾಡ್ಕೊಂಡು ಬಂದ್ಬಿಟ್ಟವಿ. ಮತ್ತು ನಾಳೆಗೆ ಹೋಗೋಣಂತ ಹೊಂಡ್ರಿ ದೇವಸ್ಥಾನದಾಗ. ಅವ್ರ ಊರ್ನಾಗೆ ಗುಡಿಯಾಗೆ ತಾಳಿ ಕಟ್ಟಿ ಮನೆ ತುಂಬಿಸ್ಕೊಂತಾರಂತೆ. ಮತ್ತೆ ಇನ್ನೇನು ಮಾಡ್ಕಕತಿ? ಅದಕ್ಕಾರ ಒಪ್ಕೊಂಡ್ರಲ್ಲ, ಅದನ್ನೇ ಖುಷಿ ಪಟ್ಕೊಂಡು ಮಾಡ್ಬೇಕಾಟಯ್ಯ. ನಿಜವಾಗ್ಲೂ ನಾನು ಹಿಂಗಾಕತಿ ಅಂತ ಅನ್ಕೊಂಡೇ ಇರ್ಲಿಲ್ಲಪ್ಪ. ಎಂತ ಈ ಕೆಲಸ ಆಗಿತ್ತು ನೋಡು. ಹೆಣ್ಮಕ್ಳು ಎಷ್ಟು ಹುಷಾರಾಗಿ ಇಟ್ಕೊಂಡ್ರು ಆಟೆ ನೋಡಪ್ಪ. ಹಿಂಗೆಲ್ಲರ ಒಂಚೂರು ಕಾಲ್ ಜಾರ್ ಬಿಟ್ರೆ ಗೊತ್ತೇ ಆಗೋದಲ್ಲ, ಅವ್ರ ಜೀವನನೇ ಹಾಳಾಗ್ಬಿಡ್ತತಿ. ಹೆಂಗೋ ಸದ್ಯಕ್ಕೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡಾರಲ್ಲ, ಅದು ಆಕಿ ಪುಣ್ಯ. ಹ್ಞೂ ರೀ ಅತ್ಗೆಮ್ಮ,
ಅಷ್ಟಕ್ಕೆ ಒಂಚೂರು ಸಮಾಧಾನ ಮಾಡ್ಕೋಬೇಕು ನೋಡ್ರಿ ಅತ್ಲಾಗೆ. ಅದೇ ಹುಡುಗನೇ ಮಾಡ್ಕೊಳಕತ್ತಾನಲ್ಲ ಅತ್ಲಾಗೆ, ಹೆಂಗೋ ಮಗಳದು ಜೀವನ ಸರಿ ಹೋಗೋದು ಬಿಡತ್ಲಾಗೆ ಅಂತ ಅನ್ಕೊಂಡು ದಾರ ಎರ್ದು ಕೊಡೋಂಗಾಗೈತೆ ನೋಡೀಗ. ಸರಿ ತಗೊಳ್ರಿ, ಒಣ್ರಿ ಭಾಳ ಕೆಲಸದವ ನನ್ನವ್ವ. ನಾಳೆ ಬೆಳಿಗ್ಗೆ ಹೋಗೋಣಂತತ್ಲಾಗೆ ಮಾಡಿ ಮುಗಿಸ್ ಬಂದ್ರಾಕತ್ತತ್ಲ. ಆತ್ ತಗೊಳ್ಳ, ಹೋಗೋಣಂತೆ. ನಮ್ಮದೇ ಕಾರ್ನಾಗೆ ಹೋಗಿ ಬರೋಣಂತೀವಿ. ಆತಣ್ಣ, ಯಾರಿಗೂ ಏನೂ ಹೇಳಿಲ್ಲ. ನಿಮ್ಮ ಮನೆಯಾಗೆ ನಮ್ಮ ಮನೆಗೆ ಆಟೆ ಹೋಗೋದು. ಅವರು ಏನು ಒಂದು 3-4 ಜನ ಬರ್ತಾರಂತ ಅಷ್ಟೇ. ಜಾಸ್ತಿ ಜನಕ್ಕೆ ಯಾರಿಗೂ ಇದು ಮಾಡಿಲ್ಲ. ಹಂಗೆ ಸಿಂಪಲಾಗೆ ಮದುವೆ ಮಾಡಿ ಮುಗಿಸೋಣ ಅಂತಂದು ಹೇಳಿದ್ದಾರೆ. ಆ ತಗೊಳಪ್ಪ, ಮತ್ತೆ ಹಿಂಗಾದ್ಮೇಲೆ ಹೆಂಗೆ ಇದು ಮಾಡೋಕ್ಕಾಗತ್ತೆ ಹೇಳು? ಮತ್ತು ಅದಕ್ಕೂ 100 ಮಾತುಗಳು ಆಡ್ತಾರೆ ಜನ. ಗಡಗಡ ಮಾಡಿ ಮುಗಿಸಿದ್ರೆ ಅಕ್ಕತ್ತಗ. ಸರಿ ಅಣ್ಣ, ನಾ ಬರ್ತಾನೆ. ಆತು ಹೋಗ್ಬಾರಪ್ಪ. ಎಂಥ ಕೆಲಸ ಆಗೈತೆ ನೋಡಿ ಶಾರದಾ. ಇನ್ನು ನನ್ನ ತಮ್ಮ ಇನ್ನು ಎಷ್ಟು ನೋವು ತಿನ್ಬೇಕು, ಇನ್ನು ಏನೇನು ಅನುಭವಿಸ್ಬೇಕು ಏನೋ ಇವ್ರ ಕಾಲದಾಗೆ. ಏನು ಮಾಡಂಗಿಲ್ರಿ, ಆಗದ ಆಗೋಗ್ಬಿಟ್ಟತಿ. ಈಗ ಅದಕ್ಕೆ ಪರಿಹಾರ ಅಂತಂದು ಮದುವೆ ಅನ್ನೋದೊಂದು ಐತಲ್ಲ, ಅದೇ ಒಂದು ಪುಣ್ಯ ಅಷ್ಟೇ. ನೋಡು ನಿನ್ನ ಮಗ ಫೋನೇ ತೆಗಿವಲ್ದ. ಎಷ್ಟು ರಿಂಗ್ ಹಾಕೈತಿ, ಎಷ್ಟು ಫೋನ್ ಮಾಡಾಕತ್ತೀನಿ. ಈಗ ಒಂದು 2 ದಿನದಿಂದನೂ ಮಾಡ್ತಾ ಇದ್ದಾನೆ, ತೆಗಿನೇ ಇಲ್ಲ ಫೋನ. ಎಲ್ಲಿ ಹಾಳಾಗೋಗಿದಾನ ಏನೋ. ಎಂತ ಹುಳ ಹುಟ್ಟು ಬಿಡುತ್ತೆ ನಮ್ಮ ಹೊಟ್ಟೆಗೆ, ನಮ್ದು ಹೊಟ್ಟೆ ಉರ್ಸೋದಕ್ಕೆ, ನಮ್ಮ ಮಾನ ಮರ್ಯಾದೆ ತೆಗಿಯಕ್ಕೆ. ಏನ್ ಮಾಡೋದ್ರಿ, ಎಲ್ಲಾರ ಹತ್ರ ಅನ್ಸ್ಕೊಂಡದ್ದಾತು ಆಡ್ಸ್ಕೊಂಡದ್ದಾತು. ನಮಗಂತೂ ಮಕ ಇಟ್ಕೊಂಡು ತಿರ್ಗಕ್ಕೆ ಆಗಲ್ಲಪ್ಪ. ನಿನ್ನೆಗ ಅಲ್ಲಿ ಇದಕ್ಕೆ ಹೋಗಿದ್ದೇವೆ ಜಳಿ ತಗ್ಸಕ್ಕೆ. ನನಗಂತೂ ಮನಸ್ಸೇ ಇರ್ಲಿಲ್ಲಪ್ಪ. ಏಟತಿ ಮನೆಗೆ ಹೋದೇನೋ, ಏಟತಿಗೆ ಬಿಟ್ಟೇನೋ ಅನ್ನಂಗೆ ಹಾಕೊತ್ತು. ಹೋಗ್ಲಿಲ್ಲ ಅಂದ್ರೆ ಶಾರದಕ್ಕ ಬೇಜಾರಕ್ಕಳೆ. ಮತ್ತೆ ಇನ್ನೇನು ಅನಿವಾರ್ಯ ಅಂತಂದು ಹೋದಂಗಾತ್ ನೋಡು. ಬರ್ಲಿ ನೋಡವನ್ ಮನೆಗೆ. ನನಗೆ ಸದ್ರ ಕೊಟ್ಟಷ್ಟು ನಾಯಿ ಮೂಸ್ ನೋಡಿತ್ತು ಅನ್ನಂಗೆ ಹಂಗಾಗೈತಿ. ಒಬ್ಬನೇ ಮಗ ಅಂತಂದು ಮುದ್ದು ಮಾಡಿದ್ವಲ್ಲ ನಾವು. ಈಗ ಅದ್ರದ್ದು ಪ್ರತಿಫಲ ನಾವು ಅನುಭವಿಸ್ಬೇಕು ಆಟ ಈಗ. ಅವ್ವ, ರೀ ನನ್ನ ಮಗ ಕೂಗಿದಂಗ ಕಾತ್ರಿ. ನೋಡು ಅವನೇ ಬಂದಿಂದಾನ ಏನ. ಅವ್ವ, ನನ್ನನ್ನು ಕ್ಷಮಿಸ್ಬಿಡ್ರವ್ವ. ತಪ್ಪು ಮಾಡಿದನವ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇದೊಂದ್ಸರಿ ನನ್ನನ್ನು ಕ್ಷಮಿಸಿ ಮನೆ ಒಳಗೆ ಇಟ್ಕೊಳ್ಳವ. ಇಲ್ಲಾಂದ್ರೆ ನಾನು ಬೀದಿ ವಿಕಾರಿ ಆಗ್ಬೇಕಾಕತ್ತವ. ಹಲ್ಕಟ್ ನನ್ನ ಮಗನೇ, ಮಾನ ಮರ್ಯಾದೆ ಎಲ್ಲ ತೆಗಿಯ ತೆಗೆದು ಈಗ ಬಂದು ನನ್ನ ಕ್ಷಮಿಸ್ರಿ ಅಂತಂದು ಬೋಳ್ತೀಯ ನೀನು. ಹಲ್ಕಟ್ ನನ್ನ ಮಗನೇ, ನಮ್ಮ ಹೊಟ್ಟೆಗೆ ಹೆಂಗ್ ಹುಟ್ಟಿದಲ್ಲ ನೀನು. ಇದುವರೆಗೂ ಮಾನ ಮರ್ಯಾದೆಗೆ ಹಂಚ್ಕೊಂಡು ಬಾಳ ಅಂತ ವಂಶ ನಮ್ದು. ನೀನು ಹುಟ್ಟಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಲ್ಲ. ಎದಕ್ಲಾ ಇಂಥ ಜನ್ಮ ನಿಮ್ದು? ಎದಕ್ಲಾ ಇಂಥ ಬಾಳ್ತೀರಾ? ಅಯ್ಯೋ ರೀ, ಓಡಿ ಬಿಡ್ಬಿಡ್ರಿ. ಇರಕೊಬ್ಬನದನೆ ಮತ್ತೆ ಏನಾರ ಆದ್ಗಿದಿತ್ತು ರೀ. ಹೆಚ್ಚು ಕಡಿಮೆ ಹಾರಾಡಿದ್ರೆ ನಿನಗೊಂದು ಬೀಳ್ತಾವ ನೋಡೀಗ. ನಿನ್ನಿಂದಾನೇ ಇವನು ಹಾಳಾಗಿರೋದು. ಹಡ್ಬಿಟ್ಟಿ ತಂದೊಯ್ದು. ಅಪ್ಪ, ಇನ್ಮೇಲಂತ ತಪ್ಪು ಮಾಡೋದಿಲ್ಲಪ್ಪ. ಬಿಟ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಇದೇ ಕೊನೆ. ಇನ್ನು ಪಟ್ಟಿ ನಿಮ್ಮ ಹೆಸರಿಗೆ ಮಸಿ ಬಳಿ ಅಂತ ಕೆಲಸ ಮಾಡೋದಿಲ್ಲಪ್ಪ. ಇನ್ನೇನ್ಲ ಮಸಿ ಬೆಳೆಯೋದು? ಅಲ್ಲೇ ಮಸಿ ಬೆಳೆದು ಊರ ಜನದ ಮುಂದೆಲ್ಲ ಮಾನ ಮರ್ಯಾದೆ ತೆಗೆದು ತಲೆ ಎತ್ಕಿನ್ ತಿರುಗ್ಲಿಲ್ದಂಗೆ ಮಾಡಿ ಇಟ್ಟುಬಿಟ್ಟಲ್ಲೋ. ಇರೋಕೊಬ್ಬನದಾನೆ ಅಂತಂದು ಮುದ್ದು ಮಾಡಿ ಸಾಕಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟು ಬೆಳೆಸಿದ್ರೆ ಇಂಥ ಕೆಲಸ ಮಾಡ್ತೀರಿ ನೀವು. ಹೋಗ್ಲಿ ಬಿಡ್ರಿ. ಏನಾರ ಆತು ಅಂದ್ರೆ ಮತ್ತೆ ನಾವೇ ಮರಗದು, ಯಾರು ಬರೋದಿಲ್ಲ. ಇನ್ನು ಬಟ್ಟಿಗಂತ ತಪ್ಪು ಮಾಡ್ಲಿಲ್ಲಂಗೆ ನಾನು ನೋಡ್ಕೊಂತಾನೆ ಬಿಡ್ರಿ. ಹೋಗ್ಲಿ ಬಿಡ್ರಿ. ಇದೇ ಫಸ್ಟು ಇದೇ ಲಾಸ್ಟ್ ಮಗನೇ. ಇನ್ಮೇಲೆ ಇಂಥ ತಪ್ಪು ಮಾಡಿದ್ಯಾ ಮತ್ತೆಲ್ಲರೂ ಸಿಕ್ಕಕ್ಕಿಂದ ಮತ್ತೆ ನಾನಂತೂ ಯಾವ ಕಾರಣಕ್ಕೂ ನೀನು ಇದು ಮಾಡೋದಲ್ಲ ನೋಡು. ಮಗನೇ, ಹೆಚ್ಚು ಕಡಿಮೆ ಆಗಿದ್ರೆ ಜೈಲು ಊಟ ತಿನ್ಬೇಕಾಗಿತ್ತು. ಅಲ್ಲಿ ಹೋಗಿ ರಾಗಿ ಮುದ್ದೆ ಮುರಿಬೇಕಾಗಿತ್ತು. ಗೊತ್ತಾಯ್ತಾ ನಿನಗೆ? ಪೊಲೀಸ್ನವರೆಲ್ಲ ಮನೆ ಮುಂದೆ ಬಂದಿದ್ರು. ಅವತ್ತೆಲ್ಲರೂ ನೀನು ಇದ್ದಿದ್ರೆ ಇಟ್ಟೊತ್ನಾಗ ಜೈಲಾಗ ಕೊಳಿಬೇಕಾಗಿತ್ತು. ಎದಕ್ಲಾ ಇಂಥ ಬದುಕು ಮಾಡ್ತೀರಾ ನೀವು? ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡು ಇರೋ ಕೆಲಸ ಮಾಡ್ಕೊಂಡು ಆರಾಮಾಗಿರೋದ್ ಬಿಟ್ಟು ಯಾಕೆ ಬೇಕಪ್ಪ ನಿಮಗೆ ಇಂಥವೆಲ್ಲಯ್ಯ? ಇಲ್ಲಪ್ಪ, ಇನ್ನು ಪಟ್ಟಿಗೆ ಹಿಂಗಾಗಲ್ಲ. ನೀನೇನು ಹೇಳ್ತೀಯ ಅದನ್ನ ಕೇಳ್ಕೊಂಡು ಹೋಗೋಣಪ್ಪ. ಅವು ಹೇಳ್ದಂಗೆ ನೀನು ಹೇಳ್ದಂಗೆ. ಇನ್ಮೇಲೆ ಯಾರ ತಂಟಿಗೂ ಹೋಗಲ್ಲ. ನಾನಂತೂ ನನ್ನ ಕೆಲಸ ಅದು ಆಟೆಯ. ನಿಮ್ಮಪ್ಪ ಈಟು ಸಿಟ್ಟಾಗಿರೋದು ನಾನು ಯಾವತ್ತೂ ನೋಡಿರ್ಲಿಲ್ಲಪ್ಪ. ನೀನ್ ಇಂಥ ಹಲ್ಕ ಕೆಲಸ ಮಾಡಿರೋದಕ್ಕೆ ನಿಮ್ಮ ಅಪ್ಪ ನೋಡಿ ತಲೆ ತಗ್ಸಂಗಾಗ್ಬಿಟ್ಟತಿ. ನಮಗಂತೂ ಅಂಜಿಕೆ ಕತೆ ಹೊರಗೆ ಹೋಗಿ ಬಾಗ್ಲಾಗ ಹೋಗಿ ನಿಂತ್ಕೊಳಕ್ಕೆ. ಅಂತ ಕೆಲಸ ಮಾಡಿಟ್ಟು ಬಿಟ್ಟಿ ನೀನು. ಇದೇ ಕೊನೆ ನೋಡು. ಇನ್ನು ಪಟ್ಟಿಗೆ ಹಿಂಗ ಆತು ಅಂದ್ರೆ ನಾವು ಯಾವ ಕಾರಣಕ್ಕೂ ನಿನ್ನ ಕ್ಷಮಿಸೋದಿಲ್ಲ. ಇಲ್ಲವಾ, ನಾನು ಇನ್ಮೇಲೆ ಮಾಡಲ್ಲವ ಹಿಂಗೆಲ್ಲಯ್ಯ. ಕ್ಷಮಿಸ್ಬಿಡ್ರಿ.